ನೂರಾರು ವರ್ಷಗಳ ಕಾಲದ ಗುಲಾಮಗಿರಿ, ಒಬ್ಬ ಅಸಾಮಾನ್ಯ ನಾಯಕ ಮತ್ತು ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸಿಬಿಟ್ಟ ಒಂದು ಮಹಾಪಲಾಯನ. ಇದು ಸುಮ್ಮನೆ ಒಂದು ಹಳೆ ಕಥೆಯಷ್ಟೇ ಅಲ್ಲ, ಇದು ದಬ್ಬಾಳಿಕೆ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟದ ಒಂದು ಮಹಾಕಾವ್ಯ. ಅದೇ ನಿರ್ಗಮನದ ಕಥೆ. ಬನ್ನಿ, ಈ ಕಥೆಯೊಳಗೆ ಇಳಿದು ನೋಡೋಣ. ನಮ್ಮ ಕತೆ ಶುರುವಾಗೋದೇ ಮರುಭೂಮಿಯ ಒಂದು ಏಕಾಂತದಲ್ಲಿ. ಅಲ್ಲಿ ಮೋಶೆ ಅನ್ನೋ ಒಬ್ಬ ದೇಶಭ್ರಷ್ಟ ಕುರುಬ ಒಂದು ಅಸಾಧ್ಯವಾದ ದೃಶ್ಯವನ್ನು ನೋಡ್ತಾನೆ. ಅದೇನಂದ್ರೆ, ಒಂದು ಪೊದೆ ಉರಿತಾ ಇರುತ್ತೆ, ಆದರೆ ಅದು ಬೂದಿಯಾಗ್ತಾನೇ ಇರಲ್ಲ. ಅವನನ್ನು ಸೆಳೆದ ಆ ಕುತೂಹಲವೇ ಒಂದು ಇಡೀ ಜನಾಂಗದ ಭವಿಷ್ಯವನ್ನೇ ಬದಲಾಯಿಸಲಿತ್ತು. ಹಾಗೆ ಆ ಉರಿಯುವ ಪೊದೆ ಹತ್ರ ಹೋದಾಗ ಮೋಶೆಗೆ ಒಂದು ದೈವಿಕ ಕರೆ ಬರುತ್ತೆ. ಆದರೆ ಆತ ಈ ಜವಾಬ್ದಾರಿಯನ್ನು ಹೊರಲು ಸಿದ್ಧನಿರಲಿಲ್ಲ. ಒಬ್ಬ ಇಷ್ಟವಿಲ್ಲದ ಪ್ರವಾದಿ. ಅವನಿಗೆ ಕೊಟ್ಟ ಆ ಜವಾಬ್ದಾರಿ ಅವನ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಮೋಶೆಗೆ ಕೊಟ್ಟ ಆ ಮಿಷನ್ ಇದೆಯಲ್ಲ, ಅದು ಕೇಳೋಕೆ ಅಸಾಧ್ಯ ಅನ್ನೋ ಹಾಗೆ ಇತ್ತು. ಭೂಮಿ ಮೇಲಿನ ಅತ್ಯಂತ ಶಕ್ತಿಶಾಲಿ ರಾಜ ಅಂದ್ರೆ ಫರೋಹನನ್ನು ಎದುರಿಸಿ ತನ್ನ ಜನರನ್ನು ವಾಗ್ದತ್ತ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು. ಇದು ಬರೋಬ್ಬರಿ 4 ಶತಮಾನಗಳ ಕ್ರೂರ ಗುಲಾಮಗಿರಿಯ ಅಂತ್ಯದ ಆರಂಭವಾಗಿತ್ತು. ಆದ್ರೆ ಮೋಶೆ ತಕ್ಷಣ ಆಯ್ತು ಅಂತ ಒಪ್ಕೊಳ್ಳೋದಿಲ್ಲ. ಅವನ ಪ್ರತಿಕ್ರಿಯೆ ತುಂಬಾನೇ ಸಹಜವಾಗಿತ್ತು. ಅಂದ್ರೆ ನಿಮ್ಮ ಹಾಗೆ ಅವನಿಗೆ ತನ್ನ ಸ್ವಂತ ಸಾಮರ್ಥ್ಯದ ಮೇಲೇನೆ ದೊಡ್ಡ ಅನುಮಾನ. ಮೊದಲು ಕೇಳಿದ್ದೇ ನಾನು ಯಾರು ಅಂತ, ತನ್ನ ಸ್ಥಾನಮಾನದ ಬಗ್ಗೆ ಪ್ರಶ್ನೆ. ಆಮೇಲೆ ಜನ ನನ್ನ ನಮ್ಮಲ್ಲ ಅಂತ ಭಯಪಡ್ತಾನೆ. ಕೊನೆಗೆ ನನಗೆ ಸರಿಯಾಗಿ ಮಾತಾಡೋಕೆ ಬರಲ್ಲ ಅಂತನೂ ಹೇಳ್ತಾನೆ ಅಲ್ವಾ. ಇದು ನೋಡಿದ್ರೆ ಗೊತ್ತಾಗತ್ತೆ, ಒಬ್ಬ ಸಾಮಾನ್ಯ ಮನುಷ್ಯನ ಹೆಗಲ ಮೇಲೆ ಎಂಥ ಅಸಾಮಾನ್ಯ ಜವಾಬ್ದಾರಿಯ ಭಾರವನ್ನು ಹೊರಿಸಲಾಗಿತ್ತು ಅಂತ. ಕೊನೆಗೂ ಅನಿವಾರ್ಯವಾಗಿ ತನ್ನ ಜವಾಬ್ದಾರಿಯನ್ನು ಒಪ್ಪಿಕೊಂಡು ಮೋಶೆ ಈಜಿಪ್ಟ್ಗೆ ವಾಪಸ್ ಬರ್ತಾನೆ. ಆದರೆ ಫರೋಹನೊಂದಿಗಿನ ಮೊದಲ ಮುಖಾಮುಖಿ ಇದೆಯಲ್ಲ, ಅದು ಸಂಪೂರ್ಣ ವಿಫಲವಾಗುತ್ತೆ. ಅಷ್ಟೇ ಅಲ್ಲ, ಅದು ಇಸ್ರಾಯೇಲ್ಯರ ಕಷ್ಟವನ್ನು ಇನ್ನಷ್ಟು ಹೆಚ್ಚಿಸ್ಬಿಡ್ತದೆ. ಫರೋಹನ ಪ್ರತಿಕ್ರಿಯೆ ಪೂರ್ತಿ ಸೊಕ್ಕು ಮತ್ತು ತಿರಸ್ಕಾರದಿಂದ ಕೂಡಿತ್ತು. ಯಾರೀತ ಕರ್ತನು, ನಾನೇಕೆ ಅವನ ಮಾತನ್ನು ಕೇಳಬೇಕು ಅಂತ ಅವನು ಅಹಂಕಾರದಿಂದ ಕೇಳ್ತಾನೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಒಬ್ಬ ರಾಜನ ಹಠ ಮತ್ತು ದೇವರ ಆಜ್ಞೆಯ ನಡುವಿನ ನಿಜವಾದ ಸಂಘರ್ಷ. ಫರೋಹನ ಆಸ್ಥಾನದಲ್ಲಿ ಮೊದಲ ಶಕ್ತಿ ಪ್ರದಕ್ಷಿಣೆ ನಡೆಯುತ್ತೆ. ಆರೋನನ ಕೈಯಲ್ಲಿದ್ದ ಕೋಲು ಸರ್ಪವಾಗಿ ಬದಲಾಗುತ್ತೆ. ಇದನ್ನು ನೋಡಿದ ಫರೋಹನ ಮಾಂತ್ರಿಕರು ಅದನ್ನೇ ಅನುಕರಿಸ್ತಾರೆ. ಆದರೆ ಆರೋನನ ಸರ್ಪ ಅವರ ಸರ್ಪಗಳನ್ನೆಲ್ಲ ನುಂಗಿ ಹಾಕ್ತದೆ. ಇಲ್ಲಿ ದೈವಿಕ ಶಕ್ತಿ ಸ್ಪಷ್ಟವಾಗಿ ಗೆದ್ದರೂ ಫರೋಹನ ಹೃದಯ ಮಾತ್ರ ಕರಗೋದೇ ಇಲ್ಲ. ಇನ್ನು ಫರೋಹನ ಮೊಂಡುತನವನ್ನು ಮುರಿಯಲೇಬೇಕು ಅಂತ ದೈವಿಕ ತೀರ್ಪಿನಂತೆ ಒಂದಾದ ಮೇಲೆ ಒಂದರಂತೆ ಪಿಡುಗುಗಳು ಈಜಿಪ್ಟ್ ದೇಶದ ಮೇಲೆ ಎರಗಲು ಶುರುವಾಗ್ತವೆ. ಇದು ನಿಜಕ್ಕೂ ಒಂದು ಹೆಚ್ಚುತ್ತಲೇ ಹೋದ ಒತ್ತಡದ ಸರಣಿಯಾಗಿತ್ತು. ಫರೋಹನ ಹಠ ಮುರಿಯೋಕೆ ಒಂದಾದ ಮೇಲೆ ಒಂದರಂತೆ ಪಿಡುಗುಗಳು ಈಜಿಪ್ಟ್ ಮೇಲೆ ಎರಗ್ತವೆ. ಅವರ ಜೀವನಾಡಿಯಾಗಿದ್ದ ನೈಲು ನದಿ ರಕ್ತವಾಗುತ್ತೆ. ಆಮೇಲೆ ಇಡೀ ದೇಶವನ್ನು ಕಪ್ಪೆಗಳು, ನೊಣಗಳು ಆವರಿಸ್ಕೊಳ್ತವೆ. ಬೆಂಕಿಯ ಆಲಿಕಲ್ಲು ಮತ್ತು ಕಣ್ಣಿಗೆ ಕಾಣುವಂತಹ ಕತ್ತಲು ದೇಶವನ್ನು ಮುಚ್ಚಿಬಿಡುತ್ತೆ. ಪ್ರತಿಯೊಂದು ಪಿಡುಗು ಕೂಡ ಹಿಂದಿನದಕ್ಕಿಂತ ಹೆಚ್ಚು ವಿನಾಶಕಾರಿಯಾಗಿತ್ತು. ಆದರೆ ಕೊನೆಯದು ಅಂದ್ರೆ 10ನೇ ಪಿಡುಗು, ಚೊಚ್ಚಲ ಮಕ್ಕಳ ಸಾವು, ಫರೋಹನ ಪ್ರತಿರೋಧವನ್ನ ಸಂಪೂರ್ಣವಾಗಿ ಮುರಿದುಹಾಕುತ್ತೆ. ಇಲ್ಲಿ ಒಂದು ತುಂಬಾನೇ ಆಸಕ್ತಿದಾಯಕ ವಿಷಯ ಏನಂದ್ರೆ, ಈ ಪಿಡುಗುಗಳ ಒಂದು ನಿರ್ಣಾಯಕ ವಿವರ. ಇಸ್ರಾಯೇಲಿಯರು ವಾಸಿಸುತ್ತಿದ್ದ ಗೋಷನ್ ಅನ್ನೋ ಪ್ರದೇಶ ಇದೆಯಲ್ಲ, ಅದು ಅದ್ಭುತವಾಗಿ ರಕ್ಷಿಸಲ್ಪಟ್ಟಿತ್ತು. ಹೇಗೆ ಅಂದ್ರೆ, ಇಡೀ ಈಜಿಪ್ಟ್ ಕತ್ಲೆಯಲ್ಲಿದ್ದಾಗ ಗೋಷನ್ನಲ್ಲಿ ಮಾತ್ರ ಬೆಳಕಿತ್ತು. ಈಜಿಪ್ಟಿನ ಜಾನುವಾರುಗಳು ಸಾಯ್ತಾ ಇದ್ದಾಗ ಇಸ್ರಾಯೇಲಿಯರ ಹಿಂಡುಗಳು ಸುರಕ್ಷಿತವಾಗಿದ್ದವು. ಇದು ಆ 2 ಜನಾಂಗಗಳ ನಡುವೆ ಒಂದು ಸ್ಪಷ್ಟವಾದ ಗೆರೆಯನ್ನ ಎಳೆಯಿತು. ಈಗ ನಾವು ಈ ಕಥೆಯ ಅತ್ಯಂತ ಮಹತ್ವದ ತಿರುವಿಗೆ ಬಂದಿದ್ದೇವೆ. ಕೊನೆಯ ಮತ್ತು ಅತ್ಯಂತ ವಿನಾಶಕಾರಿ ಪಿಡುಗು ಫರೋಹನ ಪ್ರತಿರೋಧವನ್ನು ಸಂಪೂರ್ಣವಾಗಿ ಮುರಿಯುತ್ತೆ ಮತ್ತು ಇದೇ ಇಸ್ರಾಯೇಲಿಯರು ಆತುರದಿಂದ ಹೊರಡಲು ಕಾರಣವಾಗುತ್ತೆ. ಆ ರಾತ್ರಿ ಒಂದು ಗಂಭೀರ ಮತ್ತು ಭಯಭೀತ ಆಚರಣೆ ನಡೆಯುತ್ತೆ. ಇಸ್ರಾಯೇಲ್ಯರು ತಮ್ಮ ಬಾಗಿಲುಗಳಿಗೆ ಕುರಿಮರಿಯ ರಕ್ತವನ್ನು ಹಚ್ಚುತ್ತಾರೆ. ಈ ಒಂದು ಗುರುತು ಅವರನ್ನು ಉಳಿಸುತ್ತೆ. ಆದರೆ ಈಜಿಪ್ಟಿನ ಪ್ರತಿಯೊಂದು ಮನೆಯಲ್ಲೂ ಮೊದಲ ಮಗು ಸಾಯುತ್ತೆ. ಈ ಒಂದು ಘಟನೆ ಫರೋಹನ ಪ್ರತಿರೋಧವನ್ನ ಅಂತಿಮವಾಗಿ ಪುಡಿಗೈದು ನಿರ್ಗಮನಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಸಂಖ್ಯೆಯನ್ನೊಮ್ಮೆ ಗಮನಿಸಿ, 6 ಲಕ್ಷ. ಇದು ಬರೀ ವಯಸ್ಕ ಪುರುಷರ ಸಂಖ್ಯೆ. ಅಂದ್ರೆ ಅವರ ಜೊತೆ ಮಹಿಳೆಯರು, ಮಕ್ಕಳು ಎಲ್ಲರೂ ಸೇರಿದ್ರೆ ಎಷ್ಟಾಗಿರಬೇಡ ಯೋಚನೆ ಮಾಡಿ. ಇದು ಯಾವುದೋ ಒಂದು ಸಣ್ಣ ಗುಂಪು ಓಡಿ ಹೋಗಿದ್ದಲ್ಲ, ಅಕ್ಷರಶಃ ಒಂದು ಇಡೀ ಜನಾಂಗವೇ ತಮ್ಮ ಜಾಗ ಬಿಟ್ಟು ಹೊರಟಿತ್ತು. ಈ ಸಾಮೂಹಿಕ ವಲಸೆ ಎಷ್ಟು ದೊಡ್ಡದಿತ್ತು ಅನ್ನೋದನ್ನ ಊಹಿಸ್ಕೊಳ್ಬಹುದು. ಆದರೆ ಸ್ವಾತಂತ್ರ್ಯದ ದಾರಿ ಅಷ್ಟು ಸುಲಭವಾಗಿರಲಿಲ್ಲ. ಓಡಿ ಹೋಗ್ತಿದ್ದ ಇಸ್ರೇಲಿಯರಿಗೆ ಫರೋಹನ ಮನಸ್ಸೂ ಬದಲಾಗಿದೆ, ಅವನು ಸೇನೆ ಜೊತೆ ಬೆನ್ನಟ್ಕೊಂಡು ಬರ್ತಾ ಇದ್ದಾನೆ ಅಂತ ಗೊತ್ತಾದಾಗ ಭಯ ಶುರುವಾಗುತ್ತೆ. ಯಾಕಂದ್ರೆ ಅವರ ಮುಂದೆ ಇದ್ದಿದ್ದು ಕೆಂಪು ಸಮುದ್ರ,
ಹಿಂದೆ ಫರೋಹನ ಸೈನ್ಯ. ಆ ದೃಶ್ಯವನ್ನು ಒಂದು ಕ್ಷಣ ಕಲ್ಪಿಸಿಕೊಳ್ಳಿ. ಆ ಕಾಲದ ವಿಶ್ವದ ಅತ್ಯಂತ ಭಯಾನಕ ಸೈನ್ಯ 100 ರಥಗಳೊಂದಿಗೆ ಅಸಹಾಯಕ ಜನಸಮೂಹವನ್ನು ದಾಟೋಕೆ ಆಗದ ಸಮುದ್ರದ ಕಡೆಗೆ ಅಟ್ಟಿಸ್ಕೊಂಡು ಬರ್ತಿದೆ. ಅದು ಸಂಪೂರ್ಣ ವಿನಾಶದ ದೃಶ್ಯದಂತಿತ್ತು. ಈಜಿಪ್ಟ್ ಸೈನ್ಯ ಹತ್ರ ಬರ್ತಾ ಇರೋದನ್ನ ನೋಡಿದಾಗ ಜನರ ಧೈರ್ಯವೆಲ್ಲ ಕುಸಿದೋಗುತ್ತೆ. ಅವರು ಮೋಶೆ ವಿರುದ್ಧನೇ ತಿರುಗ್ಬೀಳ್ತಾರೆ. ನಮ್ಮನ್ನ ಸಾಯಿಸೋಕೆ ಅಂತ ಇಲ್ಲಿ ಕರ್ತಂದಿಯಾ, ಈಜಿಪ್ಟ್ನಲ್ಲೇ ಗುಲಾಮರಾಗಿದ್ದಿದ್ದೇ ಇದಕ್ಕಿಂತ ಚೆನ್ನಾಗಿತ್ತು ಅಂತ ಕೂಗಾಡ್ತಾರೆ. ಅವರ ನಂಬಿಕೆ ಸಂಪೂರ್ಣವಾಗಿ ಕುಸಿದೋಗಿತ್ತು. ಜನರ ಈ ಆತಂಕದ ನಡುವೆ ಮೋಶೆ ಮಾತ್ರ ಸ್ಥಿರವಾಗಿ ನಿಂತಿರ್ತಾನೆ. ಅವನು ಜನರನ್ನು ಉದ್ದೇಶಿಸಿ, ಭಯಪಡಬೇಡಿ, ದೃಢವಾಗಿ ನಿಲ್ಲಿ, ಕರ್ತನು ನಿಮಗಾಗಿ ತರುವ ರಕ್ಷಣೆಯನ್ನು ನೋಡಿ ಎಂದು ಧೈರ್ಯ ತುಂಬುತ್ತಾನೆ. ಎಲ್ಲರೂ ಹತಾಶರಾಗಿದ್ದ ಆ ಕ್ಷಣದಲ್ಲಿ ಅವನ ನಂಬಿಕೆ ಮಾತ್ರ ಅಚಲವಾಗಿತ್ತು. ಮತ್ತು ಈಗ ಈ ಕಥೆಯ ಕ್ಲೈಮ್ಯಾಕ್ಸ್, ಕೆಂಪು ಸಮುದ್ರದ ಅದ್ಭುತ ವಿಭಜನೆ ಮತ್ತು ಈಜಿಪ್ಟ್ ಸೈನ್ಯದ ಅಂತಿಮ ಸೋಲು. ಇದು ವಿಮೋಚನೆಯ ಅಂತಿಮ ಕ್ಷಣವಾಗಿತ್ತು. ಆ ಕ್ಷಣವನ್ನು ಕಲ್ಪಿಸಿಕೊಳ್ಳಿ. ಒಂದು ಬಲವಾದ ಗಾಳಿ ಬೀಸಿ ಸಮುದ್ರವನ್ನು 2 ಭಾಗ ಮಾಡಿ ನೀರನ್ನು ಗೋಡೆಗಳ ಹಾಗೆ ನಿಲ್ಲಿಸುತ್ತೆ. ಅವರಿಗೆ ಸಾವಿನ ದವಡೆಯಂತಿದ್ದ ಸಮುದ್ರವೇ ಈಗ ಒಣನೆಲದ ಮೇಲೆ ಪಾರಾಗುವ ದಾರಿಯಾಗುತ್ತದೆ. ಇದು ಪ್ರಕೃತಿಯ ನಿಯಮಗಳನ್ನೇ ಮೀರಿ ನಿಂತ ವಿಮೋಚನೆಯ ಕ್ಷಣ. ಇಸ್ರಾಯೇಲ್ಯರು ಸುರಕ್ಷಿತವಾಗಿ ಇನ್ನೊಂದು ದಡವನ್ನು ತಲುಪಿದ ತಕ್ಷಣ ಆ ನೀರಿನ ಗೋಡೆಗಳು ಕುಸಿದು ಬೀಳುತ್ತವೆ. ಅವರನ್ನು ಬೆನ್ನಟ್ಟಿಕೊಂಡು ಬಂದಿದ್ದ ಇಡೀ ಈಜಿಪ್ಟ್ ಸೈನ್ಯ, ರಥಗಳು, ಸೈನಿಕರು ಸಮೇತ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಒಬ್ಬನೇ ಒಗ್ಗ ಸೈನಿಕನೂ ಬದುಕುಳಿಯುವುದಿಲ್ಲ. ಇದು ಅವರ ಬಂಧನದ ನಿರ್ಣಾಯಕ ಅಂತ್ಯವನ್ನು ಸೂಚಿಸಿತು. ಇನ್ನೊಂದು ದಡದಲ್ಲಿ ಹೊಸದಾಗಿ ಸ್ವಾತಂತ್ರ್ಯ ಪಡೆದ ಜನರ ವಿಜಯೋತ್ಸವ ಶುರುವಾಗುತ್ತೆ. ಮೋಶೆಯ ಸಹೋದರಿ ಮಿರಿಯಂ ದಮ್ಮಡಿ ಬಾರಿಸ್ತಾ ಹಾಡುತ್ತಾಳೆ. ಅವರ ಹಾಡಿನಲ್ಲಿ ಅಪಾರವಾದ ನಿರಾಳತೆ ಮತ್ತು ಕೃತಜ್ಞತೆ ವ್ಯಕ್ತವಾಗುತ್ತೆ. ಅವರು ದಬ್ಬಾಳಿಕೆಯ ಅಂತ್ಯ ಮತ್ತು ಹೊಸ ಜೀವನದ ಆರಂಭವನ್ನು ಸಂಭ್ರಮಿಸ್ತಾರೆ. ಹಾಗಾದ್ರೆ ಈ ಮಹಾಕಾವ್ಯದಿಂದ ನಾವು ಏನ್ ಕಲಿಯಬಹುದು? ಈ ಕಥೆ ಇವತ್ತಿಗೂ ಪ್ರಸ್ತುತವಾಗಿರುವ ವಿಮೋಚನೆ, ತ್ಯಾಗ ಮತ್ತು ನ್ಯಾಯದಂತಹ ದೊಡ್ಡ ವಿಷಯಗಳ ಬಗ್ಗೆ ಚಿಂತಿಸಲು ನಮ್ಮನ್ನು ಪ್ರೇರೇಪಿಸುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ: ಸ್ವಾತಂತ್ರ್ಯವನ್ನು ಪಡೆಯಲು ತೆರಬೇಕಾದ ಬೆಲೆ ಏನು ಮತ್ತು ದಬ್ಬಾಳಿಕೆಯನ್ನು ಹೇರುವುದರ ಬೆಲೆ ಏನು? ಇದರ ಬಗ್ಗೆ ಯೋಚಿಸಬೇಕಲ್ವಾ?